ಬಿಗ್ ಬಾಸ್ನವರ ಡೈರೆಕ್ಷನ್ನಂತೆ ಸೀಕ್ರೆಟ್ ರೂಮ್ನಲ್ಲಿದ್ದ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಅವರು ಒಂದು ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದವರ ಎಲ್ಲ ಸ್ಪರ್ಧಿಗಳ ಹಣೆಬರಹವನ್ನು ಬದಲಾಯಿಸಿದ್ರು. ಅದರಲ್ಲಿ 6 ಜನ ನಾಮಿನೇಷನ್ನಲ್ಲಿ ಹಾಕಿದ್ರು. ಅದರಲ್ಲಿ ರಜತ್, ಕಿಶನ್ ಹಾಗೂ ಚೈತ್ರ ಕುಂದಾಪುರ ಈ ವಾರದಿಂದ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ, ಎವಿಕ್ಟ್ ಆಗಿದ್ದಾರೆ, ಎಲಿಮಿನೇಷನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸ್ಯಾಟರ್ಡೆ ಎಪಿಸೋಡ್ನಲ್ಲಿ ಮಾಳು ನಿಪ್ನಾಳ್ ಹಾಗೂ ಅಶ್ವಿನಿ ಗೌಡ ಅವ್ರನ್ನ ಸೇವ್ ಅಂತ ಘೋಷಣೆ ಮಾಡ್ತಾರೆ ಕಿಚ್ಚರ್ ಅವರು. ಸಂಡೇ ಎಪಿಸೋಡ್ನ ಧನುಷ್ ಹಾಗೂ ಸ್ಪಂದನ ಅವ್ರನ್ನ ಸೇವ್ ಅಂತೇಳಿ ಘೋಷಣೆ ಮಾಡ್ತಾರೆ. ಉಳಿದಂಥ ಚೈತ್ರ ಕುಂದಾಪುರ ಹಾಗೂ ರಜತ್ ಕಿಶನ್ ಅವ್ರನ್ನ ವೈಲ್ಡ್ ಕಾರ್ಡ್ ಎಂಟ್ರಿಗಳಲ್ಲ, ಅವರು ಕೇವಲ ಗೆಸ್ಟ್ಗಳು, ಅವರು ಸ್ಪರ್ಧಿಗಳಲ್ಲ, ನಿಮ್ಮ ಹುದ್ದೆಯನ್ನು ಕಿತ್ಕೊಳ್ಳೋಕೆ ಬಂದಿಲ್ಲ. ಅವರು ನಿಮ್ಮಲ್ಲಿರುವಂಥ ಚೈತ್ಯವನ್ನು ಮರುಕಳಿಸ್ಲಿಕ್ಕೆ, ನಿಮ್ಮನ್ನು ಪೆಪಪ್ ಮಾಡಲಿಕ್ಕೆ, ನಿಮ್ಮನ್ನು ಹುರಿದುಂಬಿಸ್ಲಿಕ್ಕೆ, ನಿಮ್ಮನ್ನು ಮತ್ತೆ ಆಟದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ, ಕೇವಲ ಜಗಳ, ಗುದ್ದಾಟ, ಚೀರಾಟ ಮಾಡ್ತಿದ್ದಂಥ ಅನ್ನಕ್ಕಾಗಿ, ಟಾಸ್ಕ್ಗಾಗಿ ಬಡಿದಾಡ್ತಿರುವಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ವ್ಯಕ್ತಿತ್ವವನ್ನು ಹೊರಗೆಡವಲಿಕ್ಕೆ, ನಿಮ್ಮಲ್ಲಿ ವ್ಯಕ್ತಿತ್ವವನ್ನು ಸರಿದಾರಿ ತರಲಿಕ್ಕೆ ಅವರಿಬ್ಬರು ಬಂದಿದ್ರು ಅನ್ನುವಂಥ ಮಾತನ್ನು ಕೊನೆಯಲ್ಲಿ ಎವಿಕ್ಟ್ ಮಾಡಿದ ನಂತರ ಕಿಚ್ಚ ಸುದೀಪ್ ಅವರು ಘೋಷಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರು. ಎಕ್ಸ್ಪೆಕ್ಟೆಡ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಥೀಮ್ನಲ್ಲಿ ಇದ್ದಂತಹ ಈ ಸಾರಿಯಾಗಿ ಬಿಗ್ ಬಾಸ್ ಆಟದಲ್ಲಿ ಈ ಮನೆಯ ರೂಪವನ್ನು ಹೊರಗೆ ತರಲಿಕ್ಕೆ, ಈ ರೂಪವನ್ನು ಬದಲಾವಣೆ ಮಾಡಲಿಕ್ಕೆ, ಈ ಬಿಗ್ ಬಾಸ್ ಮನೆಯ ರೂಪವನ್ನು ಹೊಳಪು ತರಲಿಕ್ಕೆ ಇವರಿಬ್ಬರನ್ನು ಬಳಸ್ಕೊಳ್ಳಾಗಿತ್ತು ಅನ್ನುವಂಥ ಮಾತನ್ನು ಕೊನೆಯಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಅವರು ಯಾರನ್ನೂ ಅವಮಾನ ಮಾಡಲಿಕ್ಕೋ, ಯಾರ ಮೇಲೇನೋ ಎಗರಾಡಲಿಕ್ಕೂ ಬಂದಿರಲಿಲ್ಲ, ಅವರು ನಿಮ್ಮನ್ನು ತಿದ್ದೋಕೆ ಬಂದಿದ್ರು ಅಂತಲೇ ಹೇಳ್ತಾರೆ. ಆದರೆ ನೀವೇ ಅವರನ್ನು ಅವಮಾನ ಮಾಡಿದಿರಿ. ಎಷ್ಟೋ ಅವಮಾನಗಳನ್ನು ಅನುಭವಿಸಿರುವಂಥ ಚೈತ್ರ ಕುಂದಾಪುರ ಹಾಗೂ ರಜತ್ ಕಿಶನ್ ಅವರು ನಮ್ಮ ಕಡೆಯಿಂದನೂ ಅವಮಾನವನ್ನು ಅನುಭವಿಸಿ ಎಲ್ಲೋ ತಾವು ವೈಲ್ಡ್ ಕಾರ್ಡ್ ಎಂಟ್ರಿಗಳಲ್ಲ, ಗೆಸ್ಟ್ಗಳು, ತಾವು ಮತ್ತೆ ಹೋಗುವವರಿದ್ದೇವೆ, ನಿಮ್ಮನ್ನು ತಿದ್ದೋಕೆ ಬಂದಿದ್ದೇವೆ ಎನ್ನುವಂಥ ಸೀಕ್ರೆಟನ್ನು ಎಲ್ಲೂ ಹೊರಗೆ ಬಿಟ್ಕೊಳ್ಳಿಲ್ಲ, ತಮ್ಮತನವನ್ನು ಹೊರಗೆ ಬಿಟ್ಕೊಳ್ಳಿಲ್ಲ ಅನ್ನುವಂಥ ಪ್ರಶಂಸೆಯನ್ನು ಅವರು ಹೇಳ್ತಾರೆ ವೀಕ್ಷಕರು. ಈ ಇಬ್ಬರಿಗೂ ವೆರಿ ವೆರಿ ವೆಲ್ ಡನ್ ಅನ್ನುವಂಥ ಶಬಾಷ್ಗಿರಿಯನ್ನು ಕೂಡ ಕಿಚ್ಚ ಅವರು ಕೊಡ್ತಾರೆ ವೀಕ್ಷಕರು. ವೋಟಿಂಗ್ ಲೈನ್ ಓಪನ್ ಆಗದೇ ಇರುವ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂತವನ್ನು ರೆಕಾರ್ಡ್ ರೂಮ್ನಲ್ಲಿ ಹಾಕಲಾಗುತ್ತು ಎನ್ನುವಂಥ ಘೋಷಣೆಯನ್ನು ಮಾಡಿದಂಥ ಕಿಚ್ಚ ಸುದೀಪ್ ಅವರು ರಜತ್ ಕಿಶನ್ ಹಾಗೂ ಚೈತ್ರ ಕುಂದಾಪುರ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾನೆ. ಕರೆದಕ್ಕೆ ಬಂದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಸ್ಪರ್ಧಿಗಳ ರೆಕಾರ್ಡ್ ಕಾರ್ಡ್ಗಳನ್ನು ತಯಾರು ಮಾಡಲಿಕ್ಕೆ ನೀವು ಪಟ್ಟ ಕಷ್ಟಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಬರುವ ವಾರದಿಂದ ಒಬ್ಬೊಬ್ಬರು ಎವಿಕ್ಟ್ ಆಗಿ ಹೋಗ್ತಾ ಇರ್ತೀರ, ಒಬ್ಬರು ಅಥವಾ ಇಬ್ಬರು, ಆದರೆ ಈಗ ಮಾತ್ರ ಇವರಿಬ್ಬರು ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನುವಂಥ ಘೋಷಣೆ ಮಾಡಿದ ನಂತರದಲ್ಲಿ ರಜತ್ ಕಿಶನ್ ಹಾಗೂ ಚೈತ್ರ ಕುಂದಾಪುರ ಅವರಿಗೆ ಒಂದು ರಿಕ್ವೆಸ್ಟನ್ನು ಮಾಡ್ತಾರೆ. ನೀವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋಕೆ ಮುಂಚೆ ಈ ಸ್ಪರ್ಧಿಗಳ ರಿಪೋರ್ಟ್ ಕಾರ್ಡನ್ನು ತಯಾರು ಮಾಡಿಕೊಟ್ಟು ಹೋಗಿ ಅನ್ನುವಂಥ ರಿಕ್ವೆಸ್ಟನ್ನು ಮಾಡಿದಾಗ ಯಾರು ಆಟದ ವಿನ್ನಿಂಗ್ ರೇಸ್ನಲ್ಲಿದ್ದಾರೆ, ಯಾರಿಗೆ ಈ ಆಟ ಅರ್ಥ ಆಗಿಲ್ಲ, ಯಾರಿನ್ನೂ ಆಟವನ್ನು ಸ್ಟಾರ್ಟೇ ಮಾಡಿಲ್ಲ, ಯಾರಿಗಿನ್ನೂ ದಾರಿ ತಪ್ಪಿ ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ದಾರೆ ಅನ್ನುವಂಥದ್ದನ್ನು 5 ಹಂತದ ಘೋಷಣೆಗಳನ್ನು ಮಾಡಬೇಕು ಅನ್ನುವಂಥ ರಿಪೋರ್ಟ್ ಕಾರ್ಡನ್ನು ಕೊಡ್ತಾರೆ. ಅದರ ಪ್ರಕಾರವಾಗಿ ಈ ರಜತ್ ಕಿಶನ್ ಅವರು ನೇರವಾಗಿ ರಘು ಅವರ ಹೆಸರನ್ನು ಮೊದಲನೇ ಸ್ಥಾನದಲ್ಲಿ ಇಡ್ತಾರೆ. ಅವರು ಬಿಗ್ ಬಾಸ್ ವಿನ್ ಆಗೋದ್ರತ್ತ ಹೆಜ್ಜೆ ಇಟ್ಟಿದ್ದಾರೆ ಅಂತೇಳಿ ನಂತರದಲ್ಲಿ ಗಿಲ್ಲಿ ಅವರ ಹೆಸರನ್ನು ಹೇಳ್ತಾರೆ. ನಂತರದಲ್ಲಿ ರಕ್ಷಿತಾ ಶೆಟ್ಟಿ ಅವರ ಹೆಸರನ್ನು ತಂದಿಡ್ತಾರೆ. ಕೊನೆಯಲ್ಲಿ ಕಾವ್ಯ ಅವರ ಹೆಸರನ್ನು ತಂದಿಟ್ಟು ಇವರು 4 ಜನ ಬಿಗ್ ಬಾಸ್ ವಿನ್ ಆಗ್ತಾರೆ ಸರ್ ಅನ್ನುವಂಥ ಘೋಷಣೆಯನ್ನು ಮಾಡ್ತಾರೆ. ಅದರಲ್ಲಿ ಕಾವ್ಯಳು ಬಿಗ್ ಬಾಸನ್ನು ವಿನ್ ಆಗ್ಬೋದು, ಆದರೆ ಗಿಲ್ಲಿಯನ್ನು ಹೊರಹಾಕಿ ಅವನಿಂದ ಹೊರಗೆ ಬಂದು ಟ್ರೈ ಮಾಡಿದ್ರೆ ಮಾತ್ರ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅದರಲ್ಲಿ ರಕ್ಷಿತಾ ಶೆಟ್ಟಿ ಕ್ಯೂಟ್ ಬೇಬಿ ಆಯಮ್ಮ ಎಲ್ಲ ಒಂದು ಕಡೆ ಸೈಲೆಂಟಾಗಿ ಎಲ್ಲಿ ಮಾತಾಡಬೇಕು, ಎಲ್ಲಿ ಬಿಡಬೇಕು ಅನ್ನುವಂಥದ್ದು ಎಲ್ಲ ಗೊತ್ತಿದೆ ಆಯಮ್ಮಗೆ, ಅವಳು ವಿನ್ ಆಗ್ಬೋದು ಅನ್ನೋಂಥದ್ದನ್ನು ಹೇಳ್ತಾರೆ. ರಘು ಮಾತ್ರ ಅಡುಗೆ ಮಾಡೋದ್ರಲ್ಲಿ, ಕಸ ಗುಡಿಸೋದ್ರಲ್ಲಿ, ಟಾಸ್ಕ್ಗಳಂತ ಬಂದಾಗ ಎಲ್ಲ ಚೆನ್ನಾಗಿ ಆಡ್ತಾರೆ, ಅವರು ಕೂಡ ಬಿಗ್ ಬಾಸ್ ವಿನ್ ಆಗೋದ್ರಲ್ಲಿ ಸಂದೇಹ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಹೋಗ್ತಾರೆ. ಕೊನೆಯಲ್ಲಿ ಗಿಲ್ಲು ಕೂಡ ವಿನ್ ಆಗ್ಬೋದು, ಆದರೆ ಗಿಲ್ಲಿ ಮನೆಯಲ್ಲಿ ಕಸ ಬಳಿಯಲ್ಲ, ಕೆಲಸ ಮಾಡಲ್ಲ, ಹಾಗಾಗಿ ಅವನು ಸ್ವಲ್ಪ ಹಿಂದೆ ಇರ್ತಾನೆ. ಗಿಲ್ಲಿ ನೀನು ಚೆನ್ನಾಗಿ ಕೆಲಸ ಮಾಡು, ಅದು ಒಂದು ಬಿಟ್ಟರೆ ನಿನಗೆಲ್ಲ ಕೆಲಸ ಮಾಡಲ್ಲ ಅನ್ನುವಂಥ ಅಪವಾದನ ಹೇಳ್ತಾರೆ. ನೀನು ಕೆಲಸವನ್ನು ಮಾಡಿಕೊಂಡು ಚೆನ್ನಾಗಿದ್ಬಿಟ್ರೆ ನೀನು ಬಿಗ್ ಬಾಸ್ ವಿನ್ ಆಗುವ ಅವಕಾಶ ಇದೆ ಅನ್ನುವಂಥ ಸಲಹೆಯನ್ನು ಕೂಡ ಕೊಡ್ತಾರೆ. ಈ ರೀತಿಯಾಗಿ ಈ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡನ್ನು ರೆಡಿ ಮಾಡಿರ್ತಾರೆ. ನಂತರದಲ್ಲಿ ಈ ಚೈತ್ರ ಕುಂದಾಪುರ ಅವರು ಕೂಡ ಒಂದು ರಿಪೋರ್ಟ್ ಕಾರ್ಡನ್ನು ತನ್ನ ಪ್ರಕಾರವಾಗಿ ಮಾಡಿಡ್ತಾರೆ. ಅದರಲ್ಲಿ ಮೊದಲನೇ ಸ್ಥಾನವಾಗಿ ಗಿಲ್ಲಿ ನಟರನ್ನು ಇಡ್ತಾರೆ, 7ನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ. ಇವರಿಬ್ಬರೇ ಗೆಲ್ಲೋದು ಈ ಬಿಗ್ ಬಾಸ್ ಅನ್ನುವಂಥ ಅಭಿಪ್ರಾಯವನ್ನು ಈ ಚೈತ್ರ ಕುಂದಾಪುರ ಅವರು ತನ್ನ ರಿಪೋರ್ಟ್ ಕಾರ್ಡ್ನಲ್ಲಿ ತೋರ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಗಿಲ್ಲಿಗೆ ಗೊತ್ತಿದೆ ಯಾರ ಜೊತೆ ಯಾವ ರೀತಿ ಮಾತಾಡಬೇಕು, ಎಲ್ಲಿ ಯಾರಿಗೆ ಟಕ್ಕರ್ ಕೊಡಬೇಕು, ಎಲ್ಲಿ ಕೌಂಟರ್ ಕೊಡಬೇಕು, ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ, ಹಾಗಾಗಿ ಅವರು ಕೂಡ ಗೆಲ್ತಾರೆ. ರಕ್ಷಿತಾ ಶೆಟ್ಟಿ ಕೂಡ ಕ್ಯೂಟ್ ಬೇಬಿ ಆಯಮ್ಮ ಕೂಡ ಯಾರ ಜೊತೆ ಹೆಂಗೆ ಮಾತಾಡಬೇಕು, ಯಾವ ರೀತಿ ಟಾಸ್ಕ್ಗಳನ್ನು ಆಡಬೇಕು ಅನ್ನುವಂಥ ಎಲ್ಲ ರೀತಿಯ ಕೌಶಲ್ಯತೆಗಳು ಅವರಿಬ್ಬರಿಗೆ ಗೊತ್ತು, ಹಾಗಾಗಿ ಅವರಿಬ್ಬರೇ ಬಿಗ್ ಬಾಸನ್ನು ವಿನ್ ಮಾಡೋದು ಅನ್ನುವಂಥ ಅಭಿಪ್ರಾಯವನ್ನು ಈ ಅಮ್ಮ ಹೇಳ್ತಾಳೆ ವೀಕ್ಷಕರೇ.
ಉಳಿದ ಎಲ್ಲ ಸ್ಪರ್ಧಿಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂಥ ರೀತಿಯಲ್ಲಿರ್ತಾರೆ. ಇಲ್ಲಿ ಯಾರಿಗೂ ಆಟಗಳು ಅರ್ಥ ಆಗಿರಲ್ಲ, ಟಾಸ್ಕ್ಗಳೇ ಅರ್ಥ ಆಗಿರಲ್ಲ, ಇನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡಿರೋದಿಲ್ಲ ಅನ್ನುವ ಥರದ ರೀತಿಯಲ್ಲಿ ಇವರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರೆ ವೀಕ್ಷಕರೇ. ಕೆಲವೊಬ್ಬರು ದಾರಿ ತಪ್ಪಿ ಬಂದಿದ್ದಾರಂತೆ. ಈ ಇದರಲ್ಲಿ ಮಾಳುವವರು ಅಶ್ವಿನಿ ಗೌಡರವರು ದಾರಿ ತಪ್ಪಿ ಬಂದಿದ್ದಾರೆ ಅನ್ನುವಂಥ ಮಾತನ್ನು ಇವರು ಹೇಳ್ತಾರೆ. ಇನ್ನು ಬಹಳಷ್ಟು ಜನರಿಗೆ ಆಟನೇ ಅರ್ಥ ಆಗಿಲ್ಲ, ಕೆಲವೊಬ್ಬರು ಇನ್ನು ಆಟನೇ ಸ್ಟಾರ್ಟ್ ಮಾಡಿಲ್ಲ ಅನ್ನೋ ಅಭಿಪ್ರಾಯವನ್ನು ಅವರವರು ಹೇಳಿರ್ತಾರೆ ವೀಕ್ಷಕರೇ. ಇವರ ಇಬ್ಬರ ಅಭಿಪ್ರಾಯದಲ್ಲಿ ಗಿಲ್ಲಿ ನಟ ಹಾಗೂ ರಕ್ಷಿತಾ ಶೆಟ್ಟಿ ಹಾಗೂ ರಘು ಅವರು, ಕಾವ್ಯ ಅವರು ವಿನ್ ಆಗ್ತಾರೆ. ಆದರೆ ನಾವು ಜನರಲ್ ಆಗಿ ಪ್ರೇಕ್ಷಕರಾಗಿ ವೀಕ್ಷಕರಾಗಿ ನೋಡ್ತಾ ಹೋದರೆ ಇದರಲ್ಲಿ ಗಿಲ್ಲಿ ನಟರವರು ಮೊದಲನೇ ಸ್ಥಾನದಲ್ಲಿ, ರಕ್ಷಿತಾ ಶೆಟ್ಟಿ ಅವರು ಎರಡನೇ ಸ್ಥಾನದಲ್ಲಿ. ಈ ಚೈತ್ರ ಕುಂದಾಪುರ ಅವರು ಹೇಳಿದ ನಿರ್ಣಯ, ಈ ರಿಪೋರ್ಟ್ ಕಾರ್ಡು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಆ ಪ್ರಕಾರವಾಗಿಯೇ, ಯಾಕಂದರೆ ಚೈತ್ರ ಕುಂದಾಪುರ ಅವರು ಅನುಭವವನ್ನು ಉಳ್ಳವರು, ಬಹಳ ಚೆನ್ನಾಗಿ ವಿಚಾರ ಮಾಡುವಂಥವರು, ಸಾಮಾಜಿಕ ಹೋರಾಟಗಾರರು. ಹೊರಗಡೆ ಜನ ಹೇಗಿದ್ದಾರೆ, ಯಾರಿಗೆ ವೋಟ್ ಹಾಕ್ಬೋದು, ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ, ಯಾರಿಗೆ ಜಾಸ್ತಿ ವೋಟಿಂಗ್ ಬೀಳ್ತಾ ಇದೆ, ಯಾರು ಜನಪ್ರಿಯತೆ ಇದ್ದಾರೆ, ಯಾರು ಕೌಶಲ್ಯತೆಯನ್ನು ಹೊಂದಿದ್ದಾರೆ ವಿನ್ ಆಗೋದಕ್ಕೆ ಅನ್ನುವಂಥ ಎಲ್ಲ ರೀತಿಯನ್ನು ವಿಚಾರ ಮಾಡಿ ಅವರು ಯಾರು ವಿನ್ ಆಗ್ತಾರೆ ಅನ್ನುವಂಥ ಮಾತನ್ನು ಚೈತ್ರ ಕುಂದಾಪುರ ಅವರು ಚೆನ್ನಾಗಿ ಬಹಳ ವಿವರಣೆಯನ್ನು ಮಾಡಿ ರಿಪೋರ್ಟ್ ಕಾರ್ಡನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ನಮ್ಮ ಪ್ರಕಾರವಾಗಿ ಬಿಗ್ ಬಾಸ್ ಗೆಲ್ಲೋದು ರಕ್ಷಿತಾ ಶೆಟ್ಟಿ ಪ್ಲಸ್ ಗಿಲ್ಲಿ ಅಂತಲೇ ಹೇಳ್ಬೋದು. ಫಸ್ಟ್ ಸೆಕೆಂಡ್ ಯಾರಾದರೂ ಒಬ್ಬರು ಉಲ್ಟಾ ಆಗ್ಬೋದು ಅನ್ನುವಂಥ ಅಭಿಪ್ರಾಯವನ್ನು ನಾನು ಹೇಳ್ತಾ, ನಿಮಗೆ ಏನು ಅನ್ಸುತ್ತೆ, ಯಾರು ಗೆಲ್ಬೋದು, ಯಾರು ಸೋಲ್ಬೋದು, ಯಾರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಯಾರಿನ್ನೂ ಗೇಮನ್ನು ಸ್ಟಾರ್ಟ್ ಮಾಡಿಲ್ಲ, ಯಾರು ವಿನ್ ಆಗ್ಬೋದು ಅನ್ನುವಂಥ ನಿಮ್ಮ ಅಭಿಪ್ರಾಯಗಳನ್ನು ಕರ್ನಾಟಕದ ಜನತೆ ನೀಡಬೇಕಂತೇಳಿ ನಾನು ಕೇಳ್ಕೊಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಎಲ್ರಿಗೂ ಧನ್ಯವಾದಗಳು.